ನಾನು ನಿಮ್ಮೂರು ಹುಡುಗ. ಈ ದಿನ ಅದೇ ಹೇಳಿದ್ನಲ್ಲ, ಸುಮ್ಮನೆ ಹಿಂಗೆ ಟೇಪ್ ಪಾಸ್ ಮಾಡಿಕೊಂಡು ಈ ಕಡೆ ಬಂದಿದ್ದೆ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದೇನೋ ಇಲ್ಲಿಂದು ವಿಡಿಯೋ ಹಾಕಿದ್ದೆ ನಾನು. ಈ ದಿನಾನು ವಿಡಿಯೋ ಮಾಡಿದೆ, ಬಂದು ಬೇಜಾರಾಗ್ತಾ ಇತ್ತು. ಏನು ಕಂಟೆಂಟ್ಗಳು ಸಿಗ್ತಾ ಇಲ್ಲ ಮೈಂಡಲ್ಲಿ. ಬಟ್ ಅದೇ ಬೇರೆ ಕಡೆ ಎಲ್ಲ ನಾವು ಜರ್ನಿ ಮಾಡಿದಾಗ ನಾವು ಬೇರೆ ಬೇರೆ ಪ್ರದೇಶದ್ದು ನಾವು ವಿಡಿಯೋ ಮಾಡೋಕ್ಕೆ ಆಗುತ್ತೆ. ಬಟ್ ಈಗ ಎಲ್ಲೂ ಹೋಗೋಕ್ಕಾಗಿಲ್ಲ. ನಮ್ಮವು ಪ್ರಾಬ್ಲಮ್ಗಳು ಇರ್ತವೆ, ಇದೆಲ್ಲ ತಿಳ್ಕೋಬೇಕು. ನಿನ್ನೆ ಸ್ಪಷ್ಟವಾಗಿ ನಾನು ಎಲ್ಲರಿಗೂ ಹೇಳಿದೆ ಯಾವ ರೀತಿ ಓಡಾಡಬೇಕು ವೆಹಿಕಲ್ಲಿರೋರು. ಶಿರಾಗೇಟಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಈಗ ಆಂಜನೇಯ ಸ್ಟ್ಯಾಚ್ಯೂ ಕಡೆ ರೋಡು, ಅದು ಟೆಂಪರವರಿ ರೋಡ್ ಏನು ಕೊಟ್ಟಿದ್ರು ಅದನ್ನು ನೀರು ರಭಸವಾಗಿ ಗೋಡಿ ಬಿತ್ತಿ ಬರ್ತಾ ಇದ್ದಿದ್ದರಿಂದ ಅದು ಟೆಂಪರವರಿ ರೋಡ್ನ ಓಪನ್ ಮಾಡಿಬಿಟ್ಟಿದ್ದಾರೆ, ನೀರು ಹೋಗಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಶಿರಾಗೇಟ್ ಕಡೆಯಿಂದ ಹೋಗೋರು ಸತ್ಪಂಗ್ಲದ ಮೇಲಾಸೆ ಹೋಗಬೇಕು. ಸತ್ಪಂಗ್ಲ ಹೋಗಿ ಆಮೇಲೆ ಹೈವೇಯಿಂದ ತಿರ್ಗಾ ಹನುಮಂತಪುರದಿಂದ ಸಿಟಿ ಒಳಗಡೆ ಹೋಗ್ಬೇಕಾಗುತ್ತೆ. ಬಟ್ ಯಲ್ಲಾಪುರದಿಂದ ಬರೋರು ಬೈಪಾಸಿಂದಾನೇ ಹೋಗ್ಬೋದು. ಏನೋ ಅವ್ರು ಶಿರಾಗೇಟ್ ತನಕ ಬರೋ ಅವಶ್ಯಕತೆ ಬೀಳಲ್ಲ. ಬೈಪಾಸಿಂದಾನೇ ಲೆಫ್ಟ್ ಹೊಡ್ಕೊಂಡು ಏಕದಮ್ ಹೈವೇಯಿಂದ ಹನುಮಂತಪುರದಿಂದ ರೈಟಿಗೆ ಹೋದರೆ ಅವರು ಸಿಟಿ ತಲುಪ್ತಾರೆ. ಊರ್ಕೆರೆಯಿಂದ ಆಗಲಿ ಇಲ್ಲ ಚೆಕ್ ಪೋಸ್ಟು, ಮಳೆ ಫ್ಯಾಕ್ಟ್ರಿ, ಕಾಲೇಜು ಆ ಕಡೆಯಿಂದ ಬರೋರು ಶಿರಾಗೇಟಿಂದ ಹೋಗ್ಬೇಕಾಗುತ್ತೆ. ಅದೇ ಹೇಳಿದ್ನಲ್ಲ, ಅಲ್ಲಿಗೆ ಸತ್ಪಂಗ್ಲದ ಮೇಲೆ ಹಾಕಿ ನಾವುಗಳು ಓಡಾಡಿದ್ರೆ ಎಷ್ಟು. ಇನ್ನು ಆ ಕಡೆ ರೋಡು ರಿಂಗ್ ರೋಡ್ ಇದೆಯಲ್ಲ, ಅಲ್ಲಿಯೂ 2 ಬ್ರಿಡ್ಜಿಂದು ಕೆಲಸ ನಡೀತಾ ಇದೆ. ಅದು ಕಂಪ್ಲೀಟ್ ಆಗಿಲ್ಲ. ಅದು ಈಗ ಮೈಂಡಲ್ಲಿ ಬಂತು ನನಗೆ. ನೆಕ್ಸ್ಟು ವಿಡಿಯೋವನ್ನು ನಾನು ಅಲ್ಲಿ ಹೋಗಿ ಶೂಟ್ ಮಾಡಿ ನಿಮಗೆ ಅದ್ರ ಬಗ್ಗೆ ಏನೈತೆ ನಾನು ಡೀಟೇಲ್ನ ಹೇಳ್ತೀನಿ, ಏನು ಕಂಪ್ಲೀಟ್ ಆಗಿದೆಯಾ ಇಲ್ಲ ಅನ್ನೋದು. ಇನ್ನು ಏನು ಇಷ್ಟಪಡ್ತೀನಿ ಅಂದರೆ, ತಾವೆಲ್ಲ ನನ್ನ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ, ತುಂಬ ಬೇಜಾರಾಗುತ್ತೆ. ನಾನು ನಿಮ್ಮೂರು ಹುಡುಗ, ಏನು ಬೇರೆಯವಲ್ಲ. ಚಾನಲ್ ನೋಡಿದಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೆಲ್ಲ ನಾವು ವಾಟ್ಸಪ್ ಗ್ರೂಪ್ನಲ್ಲೇ ಆಗಲಿ, ಫೇಸ್ಬುಕ್ನಲ್ಲೇ ಆಗಲಿ, ಇನ್ಸ್ಟಾಗ್ರಾಮಲ್ಲೇ ಆಗಲಿ ಅದನ್ನು ಶೇರ್ ಮಾಡೋದ್ರಿಂದ ಏನು ಅದು ಎಲ್ಲರ ಹತ್ರ ಹೋಗುತ್ತೆ. ತಾವುಗಳು ಬರೀ ನೋಡ್ತಾ ಇದ್ದೀರಾ, ಲೈಕೆ ಕೊಡ್ತಾ ಇಲ್ಲ. ಶೇರ್ ಮಾಡ್ತೀರ ನನಗೂ ಅನ್ನಿಸ್ತಾ ಇಲ್ಲ. ಬಟ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಯೂಟ್ಯೂಬ್ನಲ್ಲಿ ಏನು ಹೇಳ್ತಾನಂದರೆ, ಎಷ್ಟು ನೀವು ಕಮೆಂಟು, ಲೈಕು, ಶೇರ್ ಮಾಡ್ತೀರೋ, ಲೈಕ್ ಮಾಡಿ ಶೇರ್ ಮಾಡ್ತೀರೋ ನಿಮ್ಮ ಗ್ರೂಪ್ಗಳಲ್ಲಿ, ಆವಾಗ ಯೂಟ್ಯೂಬ್ನಲ್ಲಿ ಏನು ಮಾಡ್ತಾನೆ, ಪೂರ್ತಿ ವರ್ಲ್ಡಲ್ಲಿ ಈ ವಿಡಿಯೋನ ಡಿಸ್ಕ್ಲೋಸ್ ಮಾಡೋ ಕೆಲಸ ಮಾಡ್ತಾನೆ. ಅದರಿಂದ ತಮ್ಮೆಲ್ಲರಲ್ಲಿ ವಿನಂತಿ ಏನಂದರೆ, ನಾನು ನಿಮ್ಮೂರು ಹುಡುಗ, ಜಾಸ್ತಿ ಹೇಳೋಕ್ಕಾಗಲ್ಲ. ನನ್ನ ಚಾನಲ್ನ ನೋಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ, ಗ್ರೂಪ್ಗಳಲ್ಲಿ ಲೈಕ್ ಮಾಡಿರಿ. ಓಕೆ ಗಾಯ್ಸ್. ಹಲೋ ಗಾಯ್ಸ್. ಈ ದಿನ ನಾವು ಮೊನ್ನೆ ಶೂಟ್ ಮಾಡಿದ್ವಲ್ಲ, ಅದೇ ಸ್ಪಾಟ್ನಲ್ಲಿ ಬಂದಿದ್ದೀವಿ, ಪುಡ್ಸಾನ್ಪಾಳ್ಯದ ಹತ್ರ. ಸಂಜೆಯ ಸುಂದರ ದೃಶ್ಯ ಏನು ಎಷ್ಟು ಚೆನ್ನಾಗಿದೆ ನೋಡಿ. ಸುಂದರವಾದ ದೃಶ್ಯಗಳು ಇಲ್ಲಿಂದ ಕಾಣ್ತಾ ಇದೆ. ಹಾಗೆ ಸುತ್ತಾಡ್ಕೊಂಡು ನಾವು ವಾಕ್ ಮಾಡ್ಕೊಂಡು ಬಂದ್ವಿ. ನಿನ್ನೆ ನಾನು ತೋರಿಸ್ತೀನಿ ನೋಡಿ, ಇದು ಎಸ್ ಮಾಲು. ಆ ಜಾಗದಿಂದ ನಾನು ಶೂಟ್ ಮಾಡಿದ್ದೆ. ನೋಡಿ, ಈ ಸ್ಪಾಟ್ನಲ್ಲಿ ನಾನು ನಿಂತ್ಕೊಂಡು ನಿನ್ನೆ ಶೂಟ್ ಮಾಡಿದ್ದೆ. ASI ಅವರು ಪರಿಚಯ ಇದ್ದರು, ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ನಿಂತ್ಕೊಂಡು ಈ ಸ್ಪಾಟ್ನಲ್ಲಿ ಅಲ್ಲಿಂದ ವಿಡಿಯೋ ಶೂಟ್ ಮಾಡಿದೆ. ಆವಾಗ ಬೆಟ್ಟಗಳು ಎಲ್ಲ ಸುಂದರವಾಗಿ ಆ ದೃಶ್ಯನ ಸೆರೆ ಹಿಡಿಯೋಕ್ಕೆ ಆಯ್ತು ನಾನು. ಇದು ಎಸ್ ಮಾಲು, ಏನು ಇದು ಫಿಲ್ಟ್ರು, ನೀರು ಫಿಲ್ಟ್ರ್ ಆಗೋ ಅಂಥದ್ದು. ಹಾಗೆ ಈ ಕಡೆ ತೋರಿಸ್ತೀನಿ ನೋಡಿ, ಇದು ಗಾಜಿನ ಮನೆ. ಆಂಜನೇಯ ಸ್ಟ್ಯಾಚ್ಯೂ ಎದುರುಗಡೆ ಬರುತ್ತೆ ಇದು. ಬಟ್ ನಾವು ನಿಂತಿರೋದೀಗ ಪುಡ್ಸಾನ್ಪಾಳ್ಯದಲ್ಲಿ. ಇಲ್ಲಿಂದ ನಾನು ಇದನ್ನು ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಮೇಲೆ ನೋಡಿ, ಇದು ದೊಡ್ಡದಾಗಿ ಉದ್ದವಾಗಿ ಕಾಣ್ತಾ ಇರೋ ಕಂಬ ಇದೆಯಲ್ಲ, ಇದು ಪಾರ್ಕ್ ಇದು. ಬಟ್ ಆ ಕಡೆ ಕೋತಿತೋಪು ಆಂಜನೇಯ ಸ್ಟ್ಯಾಚ್ಯೂಯಿಂದ ಲೆಫ್ಟ್ ಹೋದರೆ ಕೋತಿತೋಪು ಹೋಗೋ ದಾರಿನಲ್ಲಿ ಇಲ್ಲಿ ಪಾರ್ಕ್ ಇದೆ. ಎಂಟ್ರಿ ಫೀಸ್ ಇರುತ್ತೆ ಇಲ್ಲಿ, ಮೋಸ್ಟ್ಲಿ 50 ರೂಪಾಯಿ ಇರ್ಬೋದು. ಆ ಕಡೆ ಹೋದಾಗ ಆ ವಿಡಿಯೋನು ಶೂಟ್ ಮಾಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಸಂಜೆಯ ದೃಶ್ಯಗಳು, ಮೋಡದ ದೃಶ್ಯಗಳು ತುಂಬ ಚೆನ್ನಾಗಿದೆ, ಮೋಹಕವಾಗಿದೆ, ಸುಂದರವಾಗಿ ಕಾಣುತ್ತೆ. ಇವರು ನಮ್ಮ ಫ್ರೆಂಡ್, ಇವರು ಮುನ್ನ ಅಂತ ಹೇಳಿ,
ಏನೋ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಏನ್ರಿ ಈ ಕಡೆ ಮುನ್ನವ್ರೆ ನೋಡೋಣ ಅಂತ ಬಂದ್ರಾ? ಇವರು ಮೀನು ಶಿಕಾರಿ, ಹಳೆ ಶಿಕಾರಿ ಇವರು, ಮಾಮೂಲಿ ಮನುಷ್ಯ ಅಂತ ತಿಳಿಬೇಡ್ರಿ. ಮೀನು ನಡಗುತ್ತೆ ಇವ್ರನ್ನ ನೋಡಿದ್ರೆ. ಆಮೇಲೆ ಓಹೋ ಇಲ್ಲೊಬ್ರು ನಮ್ಮ ಶಿಷ್ಯ ಬೇರೆ ಇದ್ದಾರೆ ಗಾಣ ಹಾಕ್ಕೊಂಡು. ಎಷ್ಟು ಹಿಡಿದಿರಿ ಸೀನಾ ಅವರೇ? 4.5 kg ಒಂದೇ ಒಂದು ಮೀನು ಹಿಡಿದಿದ್ದಾರೆ. ಬಟ್ ಅದು ಮೋಸ್ಟ್ಲಿ ಮನೆಗೆ ಕೊಟ್ಟು ಕಳಿಸ್ಬಿಟ್ಟಿರ್ಬೇಕು ಇವರು. ಇಲ್ಲಿದ್ದರೆ ಸುಮ್ಮನೆ ನನಗೆ ಕೊಡು ಅಂತ ಕೇಳ್ತಾ ಇರ್ತಾರೆ. ಹಂಗಾಗಿ ಮನೆಗೆ ಇವ್ರ ಫ್ರೆಂಡ್ ಕೈನಲ್ಲಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಒಳ್ಳೆ ಶಿಕಾರಿನೇ ಮಾಡಿದ್ದಾರೆ ಪಾಪ. ಬೆಳಿಗ್ಗೆಯಿಂದ ಕೂತಿರಬೇಕು ಗಾಣ ಹಾಕ್ಕೊಂಡು ಬಿಸಿಲಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು ಇವತ್ತು. ಬರೀ ಬೆನ್ನು ಮಾತ್ರ ಕಾಣ್ತಾ ಇದೆ. ಸ್ವಲ್ಪ ಈ ಕಡೆ ಫೇಸ್ ಈ ಕಡೆ ಮಾಡಿದ್ರೆ ಬೇಕಾದ್ರೆ ಹಂಗೆ ರಿಕಾರ್ಡ್ ಆಗಿಬಿಡುತ್ತೆ. ಸೈಡ್ ಫೇಸ್ ಸ್ವಲ್ಪ ಈ ಕಡೆ ನೋಡ್ತೀರಾ ಸೀನಣ್ಣ ಅವರೇ? ತಾವು ಈ ಕಡೆ ಹಂಗೆ ಸ್ವಲ್ಪ ತಮ್ಮ ಇದು ಸ್ಲೋ ಮೋಷನ್ನಲ್ಲಿ ಸ್ವಲ್ಪ ತಮ್ಮ ಛಾಯೆನ ಈ ಕಡೆ ನೋಡಿದ್ರಲ್ಲ. ಇವರು ಸೀನಾ ಅಂತ ಹೇಳಿ ಶಿರಾಗೇಟ್ನವರು, ತುಂಬ ಒಳ್ಳೆ ವ್ಯಕ್ತಿ. ಅದೇ ಬೇಜಾರಾಗಿದೆ, ಆಟೋದಲ್ಲಿ ಬಾಡಿಗೆ ಬೇರೆ ಇಲ್ಲ. ಹಂಗಾಗಿ ಶಿಕಾರಿ ಮಾಡಿ ಟೈಮ್ ಪಾಸ್ ಮಾಡೋಣ ಅಂತ ಬಂದವ್ರೆ. ಆಟೋ ಸ್ವಂತ ಇವ್ರದ್ದೇನು ಕಲೆಕ್ಷನ್ದಲ್ಲ ಬಿಡು, ಕಲೆಕ್ಷನ್ ಕೊಡಬೇಕು ಅನ್ನೋಕ್ಕೆ. ಸ್ವಂತ ಆಟೋ ಇರೋದ್ರಿಂದ ಏನು ಭಯ ಪಡೋ ಅಂಥದ್ದಿಲ್ಲ. ನಂದು ಸ್ವಂತನೇ ಆಟೋ ಇರೋದು, ಅದಕ್ಕೋಸ್ಕರ ನಾನು ಓಡಾಡಿಕೊಂಡು ವೀಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಈ ಕಡೆ ಎಲ್ಲ ತೆಂಗಿನ ತೋಟ. ವಾಕ್ ಮಾಡೋ ದಾರಿ ತುಂಬ ಚೆನ್ನಾಗಿದೆ ವಾಕ್ ಮಾಡೋಕ್ಕೆ. ಇಲ್ಲೆಲ್ಲ ಅದೇ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿದ್ರೆ ಸಂಬಂಧಪಟ್ಟ ಇಲಾಖೆಯವರು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸುಂದರವಾಗಿದೆ. ಇವತ್ತು ಮಳೆ ಬರ್ಬೋದು, ಹೇಳೋಕ್ಕಾಗಲ್ಲ. ಮಳೆ ಬಂದರೆ ಈಗ ಅರ್ಧ ಇಂಚೇನೋ ಕೋಡಿ ಹೋಗ್ತಾ ಇದೆ. ಮಳೆ ಬಂದರೆ ಇನ್ನೂ ತಿರ್ಗಾ ಮೊನ್ನೆ ಥರ ಹೋಗ್ಬೋದು ನೀರು. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ತುಂಬ ಸುಂದರವಾಗಿ ಕಾಣ್ತಾ ಇದೆ ಮೋಡಗಳ ದೃಶ್ಯಗಳು. ನೋಡ್ತಾ ಇರಲ್ಲ ಗಾಯ್ಸ್, ನೋಡಿ. ಯಾರಿಗೋ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಫ್ರೆಂಡು. ನೋಡಿ ಈಗ ಎಷ್ಟು ಕ್ಲೀನಾಗಿ ಬಂತು ಇವ್ರದ್ದು ಫೇಸು. ಹಲೋ ಮುನ್ನ ಅವರೇ, ವಾಕ್ ಮಾಡಕ್ಕೆ ಬಂದ್ರಾ? ವಾಕ್ ಮಾಡಕ್ಕೆ ಬಂದಿದ್ದೀರಾ? ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ? ಬನ್ನಿ ನೋಡಿ ಪಾಪು ಎಷ್ಟು ಸುಂದರವಾಗಿದೆ. ವಾಕ್ ಮಾಡೋಕ್ಕೆ ಬಂದಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಆಟ ಆಡ್ಕೊಂಡು ಹಂಗೆ ಮಕ್ಕಳು ಹೋಗ್ಬೋದು. ಎಲ್ಲ ಹೇಳಬೇಕು. ಸುಮ್ಮನೆ ಹಿಂಗೆ ಬಂದೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಗಾಯ್ಸ್, ಸಂಜೆಯ ದೃಶ್ಯ. ಸಮಯ ಈಗ ಕರೆಕ್ಟಾಗಿ 6:15 ಗಂಟೆ ಆಗಿದೆ. ಹಂಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಮೋಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೀನು ಶಿಕಾರಿ ಮಾಡೋರು ಬಂದಿದ್ದಾರೆ ಗಾಣ ಹಾಕಿ ಚಡಿನಲ್ಲಿ ಹಿಡಿಯೋದಕ್ಕೋಸ್ಕರ. ಅದೇ ಅವರವರ ಹಣೆಯಲ್ಲಿ ಏನು ಬರ್ದಿರುತ್ತೆ ಭಗವಂತ ಅಷ್ಟು ಅವ್ರಿಗೆ ಕೊಡ್ತಾನೆ. ಶಿಕಾರಿ ಮಾಡೋಕ್ಕೆ ಬಂದಿರೋರು 3 kg 4 kg 2 kg ಅವರವರ ಅದೃಷ್ಟ ಹೆಂಗಿರುತ್ತೆ ಆ ಥರ ಅವರಿಗೆ ಬಿದ್ದೇ ಬೀಳುತ್ತೆ. ಗಾಣಕ್ಕೆ ಆಗಲಿ ಬಲೆಗೆ ಆಗಲಿ. ಅಂದರೆ ಬಲೆ ಯಾರು ಬಿಡ್ತಾ ಇಲ್ಲ, ಇಲ್ಲಿ ಗಾಣದಲ್ಲಿ ಹಿಡಿತಾ ಇದ್ದಾರೆ. ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಮನಮೋಹಕವಾದ ದೃಶ್ಯ. ಮೊನ್ನೆ ತೋರಿಸಿದಾಗ ನಾನು ಈ ನೀರು ಇಲ್ಲಿ ಇನ್ನೂ ಕೆಳಕ್ಕಿತ್ತು. ಈಗ ನೋಡಿ ಎಷ್ಟು ಮೇಲಕ್ಕೆ ಬಂದ್ಬಿಟ್ಟಿದೆ ನೀರು ಅಂತ. ಅಂದರೆ
ಏನು ಅದರಿಂದ ಅದೇ ನಾಲೆ ಒಳಗಡೆ ನೀರು ಬೆಟ್ಟದ ಮೇಲೆ ಸ್ವಾಮಿನಹಳ್ಳಿ ಆ ಕಡೆ ತೊರೆಗಳೆಲ್ಲ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ ಈ ತೊರೆಗೆ. ಹಂಗಾಗಿ ಏನು ಇಲ್ಲಿ ನೀರು ನುಗ್ಗೋದ್ರಿಂದ ಒಳಗಡೆ ಅಂದರೆ ಸುತ್ತಲೂ ಕೆರೆ ಸುತ್ತಲೂ ಈ ಥರ ಕಟ್ಟಡಗಳು ಇದ್ದಾವೆ, ನಾಲೆಗಳು ಎಲ್ಲ ಕಡೆಯಿಂದ ನೀರು ನುಗ್ಗುತ್ತಲ್ಲ. ಹಂಗಾಗಿ ಈ ವರ್ಷ ಕೋಡಿ ಬಿದ್ದಿದೆ. ಹೋದ ವರ್ಷ ಬಿದ್ದಿರಲಿಲ್ಲ, ಈ ವರ್ಷ ಬಿದ್ದಿದೆ. ಜನ ನೋಡೋಕ್ಕೆ ಬರ್ತಾ ಇರಕ್ಕಂಥದ್ದು. ತೊರೆ ಒಳಗಡೆ ಅಂತ ಬಂದಿರತಕ್ಕಂಥ ನೀರು ನೋಡಿ ಈ ಜಾಗದಲ್ಲಿ ನುಗ್ಗುತ್ತೆ. ನೀರು ಕೆರೆ ಒಳಗಡೆ ಎಲ್ಲ ನೀರು ಕ್ಲೀನಾಗಿ ನುಗ್ಗುತ್ತೆ. ನೋಡಿ ಶಿಕಾರಿ ಮಾಡ್ತಾ ಇದ್ದಾರೆ, ಟೈಮ್ ಪಾಸ್, ಎಲ್ಲರಿಗೂ ಒಂಥರ ಸಂತೋಷ. ನಮಸ್ಕಾರ ಅಣ್ಣ. ನಮಸ್ಕಾರ. ಮಾತಾಡೋಕ್ಕೆ ಇಷ್ಟ ಇಲ್ವಾ ನಮ್ಮ ಹತ್ರ? ಅಣ್ಣವ್ರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ವೇನೋ? ಅದಕ್ಕೆ ನಮ್ಮ ಕಡೆ ನೋಡಿ ನೀವು ಆ ಕಡೆ ನೋಡ್ತಾ ಇದ್ದೀರಾ. ನಾವೇ ಹೆಂಗೆ ಮಾತಾಡೋಣ? ನಾವು ಅದನ್ನು ವೀಡಿಯೋ ಮಾಡೋ ಟೈಮ್ನಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ನೀವು ಆಟೋ ಡ್ರೈವರಾ ಸರ್? ತಮ್ಮ ಹೆಸರು ಹೇಳಿ. ರಾಜು. ಸ್ವಂತನಾ ಬಾಡಿಗೆದ? ಆಟೋ ಸ್ವಂತ ಆಟೋನಾ? ಪರವಾಗಿಲ್ವಾ? ಸುಮಾರಾಗಿ ನಡೀತಾ ಇದೆ. ರೋಡ್ ಬೇರೆ ಅಲ್ಲೆಲ್ಲ ಕಿತ್ತಾಕ್ಬಿಟ್ಟವ್ರೆ, ಟೆಂಪರವರಿ ರೋಡು. ಈಗ ಎಲ್ಲ ಬಳಸ್ಕೊಂಡೇ ಓಡಾಡಬೇಕು. ಸತ್ಮಂಗ್ಲ, ಹನುಮಂತಪುರ ಹೋಗಿ ಆಮೇಲೆ ಕೋತಿತೊಪ್ಪು ಮೇಲೆಯಿಂದ ಹೋಗ್ಬೇಕಾಗುತ್ತೆ ಬಸ್ ಸ್ಟ್ಯಾಂಡ್ಗೆ. ಜನಕ್ಕೂ ತೊಂದರೆ, ಆಟೋ ಡ್ರೈವರ್ಗಳಿಗೂ ತೊಂದರೆ. ನಾನು ಆಟೋ ಡ್ರೈವರೇ, ಅಣ್ಣವ್ರಿಗೆ ಗೊತ್ತು, ಪಕ್ಕ ನಿಂತವ್ರಲ್ಲ ಅವ್ರಿಗೆ ಕೇಳಿ. ನಂದು ಆಟೋ ಇದೆ, ಯೂಟ್ಯೂಬ್ನಲ್ಲಿ ಚಾನಲು ಇರೋದ್ರಿಂದ ಡೈಲಿ ಒಂದು 10 ನಿಮಿಷ 20 ನಿಮಿಷ ಇಲ್ಲಿ ಓಡಾಡ್ತಾ ಇರ್ತೀನಿ, ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತಾವು ಇವತ್ತು ಅಣ್ಣ ಹೋಗಿಲ್ಲ ಡ್ಯೂಟಿಗೆ? ಹಾಂ, ಡ್ಯೂಟಿ ಮುಗಿಸ್ಕೊಂಡು ಬಂದ್ಬಿಟ್ರಿ. ಅದೇ ಸುತ್ತಾಡ್ಕೊಂಡು ಇಲ್ಲಿ ಹೋಗೋಣ ಅಂತ ಬಂದಿದ್ದೀರಾ. ಹಂಗೆ ಕೆರೆ ಕಡೆ ಸುಮಾರು ವರ್ಷ ಆಯಿತು. ಹಾಂ, ಎಲ್ಲ ಚೆನ್ನಾಗಿ ಹೊಡೀಲಿ, ಕಮ್ಮಿ ಹೊಡೀಲಿ. ಆಟೋ ಡ್ರೈವರ್ ರಾಜ ಇದ್ದಂಗೆ. ಅವನು 100 ರೂಪಾಯಿ ದುಡಿದ್ರೂ ರಾಜ ಇದ್ದಂಗೆ ಇರ್ತಾನೆ. ಏನು ಯಾರ ಹತ್ರನೂ ಕೈ ಚಾಚಕ್ಕೆ ಹೋಗಲ್ಲ ಸಾಮಾನ್ಯ. ಯಾರೋ ಕಕ್ಲಾತಿಗಳು ಇರ್ತಾರಷ್ಟೇ. ಓಕೆ ಅಣ್ಣ, 8 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಿ ಗಾಯ್ಸ್, ಇದು ಸುಂದರವಾದ ಮೋಡಗಳ ದೃಶ್ಯ. ಇವತ್ತು ಹೇಳೋಕ್ಕಾಗಲ್ಲ, ಮಳೆ ಬಂದರೂ ಬರ್ಬೋದು. ರಾಕ್ ಫಿರ್ದೋಸ್ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ತೋರಿಸುತ್ತೆ, ನೀವು ಅವಾಗ ನೋಡ್ಬೋದು. ಹಲೋ ಗಾಯ್ಸ್, ಇದು ಸತ್ಮಂಗ್ಲ ರಸ್ತೆ ಹೇಳಿದ್ನಲ್ಲ ನಾನು. ನೋಡಿ ಇಲ್ಲೇ ಬಂದಿದ್ವಿ ನಾವು ಶೂಟ್ ಮಾಡೋಕ್ಕೋಸ್ಕರ. ನೋಡಿ ಇದು ಹಿಂಗೆ ಸ್ಟ್ರೈಟ್ ಹೋದರೆ ಸತ್ಮಂಗ್ಲಕ್ಕೆ ಹೋಗ್ಬೋದು. ಬಟ್ ಇಲ್ಲಿ ನಮ್ಮ ಫ್ರೆಂಡು ಬಂದಿದ್ದಾರೆ ಮದ್ಗಿರಿಯಿಂದ ನಮಗೋಸ್ಕರ. ಇಲ್ಲು ಅಂತ ಹೇಳಿ ಹೆಸರು ಇವ್ರದು. ಇವರು ನಮ್ಮ ಫ್ರೆಂಡೇ, ನಮ್ಮ ಅಣ್ಣ. ಇವರು ಇಲ್ಲು ಅಂತಾನೆ. ಇವ್ರ ಹೆಸ್ರು ಇಲ್ಲು. ನೋಡಿ ಹೆಂಗೈತೆ, ಇವ್ರ ಹೆಸ್ರು ಇಲ್ಲು. ಇವ್ರ ಫ್ರೆಂಡು ಏನೋ, ಇವ್ರ ಹೆಸ್ರು ಇಲ್ಲು. ಇವರು ಬಂದು ಮುನ್ನ. ಇವ್ರನ್ನ ಆಗಲೇ ತೋರಿಸಿದ್ದೀನಲ್ಲ ವಿಡಿಯೋನಲ್ಲಿ, ನೋಡಿದ್ದೀರಲ್ಲ. ಓಕೆ ಗೈಸ್.